ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ ಜಿಪಿಟಿ. ಸ್ನೇಹಿತರೆ, ಹೊಟ್ಟೆಪಾಡಿಗಾಗಿ ಮನುಷ್ಯ ಏನೆಲ್ಲ ವೇಷಗಳನ್ನು ಧರಿಸ್ತಾನೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿಯಾಗಿರುತ್ತೆ ನೋಡಿ ಸ್ನೇಹಿತರೆ. ಇವರು ನಮ್ಮ ಗುಂಡ್ಲುಪೇಟೆಯಲ್ಲಿ ಸುಮಾರು ದಿವಸದಿಂದ ಕೂಡ ಆ ಕಡೆ ಈ ಕಡೆ ಸುಮ್ಮನೆ ಅಡ್ಡಾಡ್ತಿರೋದೆ. ಆದರೆ ನಾನು ಈ ವ್ಯಕ್ತಿನ ಮಾತಾಡ್ಸಿದ್ದೀನಿ. ಚೆನ್ನಾಗಿ ಮಾತಾಡ್ತಾನೆ. ಸಾರ್, ನನಗೇನಿಲ್ಲ, ಊಟ ಮಾಡಿಲ್ಲ, ತಿಂಡಿ ಮಾಡಿಲ್ಲ, ಒಂದು 10 ರೂಪಾಯಿ ಕೊಡಿ ಸರ್, 5 ರೂಪಾಯಿ ಕೊಡಿ ಸರ್ ಅಂತ ಕೇಳಿದ್ದೇನೆ. ಸುಮಾರು ಸಲ ನನ್ನ ಹತ್ರ ಕೇಳಿದ್ದೇನೆ. ಈ ವ್ಯಕ್ತಿ ಏನು ಮಾಡಿದ್ದಾನೆ ಅಂತಂದರೆ, ಇವತ್ತು ಯಾವುದೋ ಒಂದು ಊರಿಂದ ನಮ್ಮ ಗುಂಡ್ಲುಪೇಟೆ ಹತ್ತಿರದಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಅವರ ಒಂದು ಟ್ರಾವೆಲ್ ಬರುತ್ತೆ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಬರ್ತಾರೆ. ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಈ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಮೂಗುನ್ ಥರ ನಟನೆ ಮಾಡ್ತಾನೆ. ಅಂದರೆ ನನಗೆ ಮಾತು ಬರೋಕ್ಕಿಲ್ಲ ಅಂತಕ್ಕಂಥ ಅಲ್ಲಿ ಅಯ್ಯಪ್ಪ ಸ್ವಾಮಿಗಳು ಕುಡಿದಿರ್ತಕ್ಕಂತಹ ಒಂದು ಜ್ಯೂಸಿನ ಒಂದು ಲೋಟವನ್ನು ಒಂದೊಂದಾಗಿ ಆಯ್ಕೊಂಡು ಅಂತ ಒಂದು ಅವರ ಒಂದು ಕನಿಕರವನ್ನು, ಸಿಂಪತಿಯನ್ನು ಗಿಡ್ಡಿಸ್ಕೊಂಡು ಏನು ಮಾಡ್ತಾನೆ ಅಂತಂದರೆ, ಅಂದರೆ ಊಟ ಇಲ್ಲ, ನನಗೆ ಊಟಕ್ಕೆ ನನಗೆ ಊಟ ಮಾಡಬೇಕು, ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದಾನೆ. ಆಗ ಆ ವ್ಯಕ್ತಿ ಏನು ಮಾಡ್ತಾನೆ, ಯಾವ ರೀತಿ ಆ್ಯಕ್ಟಿಂಗ್ ಮಾಡಿದ್ದಾನೆ ಅಂತಂದರೆ, ಹಳೆ ರೀತಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ಪಾಪ ಆ ಸ್ವಾಮಿಗಳ್ಗೇನು ಗೊತ್ತು, ಆ ಸ್ವಾಮಿಗಳು ಎಲ್ಲ ನಿಜ ಇರ್ಬೋದು ಅಂದ್ಬಿಟ್ಟು ಅವನಿಗೆ 50 ರೂಪಾಯಿ ಕೊಡ್ತಾರೆ. ಪುನಃ ಅಕ್ಕಪಕ್ಕದವರೆಲ್ಲ 1 ರೂಪಾಯಿ 2 ರೂಪಾಯಿ ಹಂಗೆಲ್ಲ ಕೊಡ್ತಾನೆ ನೋಡಿ ಸ್ನೇಹಿತರೆ. ಈ ವ್ಯಕ್ತಿ ನಿಜವಾಗ್ಲೂ ಕೂಡ ಮಾತು ಬರುತ್ತೆ, ಒಳ್ಳೆ ಬುದ್ಧಿವಂತ. ಆದರೆ ಇವನು ಏನು ಮಾಡಿದ್ದಾನೆ ಅಂತಂದರೆ, ಕೆಟ್ಟ ಚಟಗಳಿಗೆ ದಾಸನಾಗಿ, ಕುಡಿತಕ್ಕೆ ದಾಸನಾಗಿ ಎಲ್ಲರ ತಮ್ಮ ಕೂಡ ಈ ಥರ ದುಡ್ಡನ್ನು ವಸೂಲಿ ಮಾಡ್ತಾಯಿದ್ದಾನೆ. ಈ ವ್ಯಕ್ತಿ ಎಲ್ಲರೂ ಕಂಡು ಬಂದಲ್ಲಿ ಇವನು ಸೋಮಾರಿ ಮತ್ತು ಮೈಗಳ್ಳ, 2 ಕೈ 2 ಕಾಲು ಚೆನ್ನಾಗಿದೆ. ಆದ್ದರಿಂದ ಈ ವ್ಯಕ್ತಿನ ಎಲ್ಲರೂ ಕಂಡ್ರೆ, ಗುಂಡ್ಲುಪೇಟೆಯಲ್ಲಿ ಎಲ್ಲರೂ ಕಂಡ್ರೆ, ಈ ವ್ಯಕ್ತಿಗೆ 1 ರೂಪಾಯಿನೂ ಕೊಡಬೇಡಿ. ಈ ವ್ಯಕ್ತಿಗೆ ಸರಿಯಾದ ಒಂದು ಉತ್ತಮವಾದ ಒಂದು ಮನೋಸ್ಥೈರ್ಯವನ್ನು ತುಂಬಿ ಆತ ಕೆಲಸ ಮಾಡುವಂಗಾಗಲಿ, ಸೋಮಾರಿತನ ಬಿಟ್ಟು ಹೋಗಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಇವನನ್ನು ಸರಿದಾರಿಗೆ ತರಬೇಕು ಸ್ನೇಹಿತರೆ. ಯಾರು ಕೂಡ ಇವನಿಗೆ 1 ರೂಪಾಯಿ ಕೊಡಬೇಡಿ. ಇವನು ಕಳ್ಳಾಟ ಆಡ್ಕೊಂಡು ಇವನು ವ್ಯಕ್ತಿಗಳಿಂದ ಯಾಮಾರಿಸ್ತಾ ಇದ್ದಾನೆ. ಹೋಗಲಿ, ಅಯ್ಯಪ್ಪ ಸ್ವಾಮಿ ಅವ್ರಿಗೂ ಕೂಡ ಯಾಮಾರಿಸಿದ್ದಾನೆ ಅಂತಂದರೆ, ದೇವರು ನಿಜವಾಗ್ಲೂ ಈ ಥರ ಮೂಗುನ್ ಥರ ಆ್ಯಕ್ಟಿಂಗ್ ಮಾಡಿದ್ಮೇಲೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನನ್ನ ಮಾತನ್ನ ಮುಕ್ತಾಯ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗಾಗಿ ನೋಡಿ, ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳಿಗೆ ಈ ಥರ ಯಾಮಾರಿಸ್ತಾನೆ ಅಂತಂದರೆ, ಇನ್ನು ಬೇರೆ ರೀತಿ ಯಾವ ರೀತಿ ಯಾಮಾರಿಸ್ಬೇಡ. ಹಾಗಾಗಿ ಏನಿಲ್ಲ, ನಾನು ಎದುರಿಗೆ ನೋಡ್ತಾ ಇದ್ದೀನಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಸ್ವಲ್ಪ ನೋಡಿ, ಅಲ್ಲಿ ಎಲ್ಲ ಲೋಟಗಳು ಇರ್ತದೆ, ಎಲ್ಲ ಸ್ವಾಮಿಗಳು ಕುಡಿದಿರ್ತಕ್ಕಂಥ ಲೋಟಗಳನ್ನೆಲ್ಲವೇ ಒಂದೊಂದಾಗಿ ಹಾಕ್ಕೊಂಡು ಎಲ್ಲನೂ ಇದು ಮಾಡಿಕೊಂಡು ಅಂತ ಇದ್ದಾನೆ. ಇದೆಲ್ಲ ಕಟ್ಟು ಕತೆ, ಕಟ್ಟು ನಾಟಕ. ಪ್ರಪಂಚದಲ್ಲಿ ಎಂತೆಂಥ ವ್ಯಕ್ತಿಗಳಿದ್ದಾರೆ ಅನ್ನೋದಕ್ಕೆ ಈ ಒಂದು ವಿಡಿಯೋವೇ ಸಾಕ್ಷಿ ಅಂತ ಹೇಳ್ತಾ, ಸ್ನೇಹಿತರೆ ನೋಡಿ, ಅಯ್ಯಪ್ಪ ಸ್ವಾಮಿಗಳು ಯಾವ ರೀತಿ ಒಂದು ನಿಯಮ ವ್ರತಗಳಿಂದ ಒಂದು ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡು ಸತ್ಯವ್ರತರಾಗಿ ಈ ಒಂದು ಮಂಡಲ ಪೂಜೆಯನ್ನು ಮಾಡಿ, ಪಾಪ ಅವರು ಎಷ್ಟೊಂದು ತಣ್ಣೀರು ಸ್ನಾನ ಮಾಡಿ ಎಲ್ಲ ಮಾಡಿರ್ತಾರೆ. ಆದರೆ ಈ ರೀತಿ ಮೂಗಿನ ಆಕ್ಟಿಂಗ್ ಮಾಡ್ಕೊಂಡು ಹಣವನ್ನು ವಸೂಲಿ ಮಾಡ್ತಕ್ಕಂಥದ್ದು ಎಷ್ಟು ನೋಡಿ, ಯಾವ ರೀತಿ ಕೈ ಮುಗಿತೈತೆ ನೋಡಿ, ಎಲ್ಲರಿಗೂ ಕೈ ಮುಗಿತ ಎಲ್ಲ ಗೊತ್ತು. ಸುಮ್ಮನೆ ಭಾಳ ಬುದ್ಧಿವಂತ. ನಾನು ಮಾತಾಡ್ತಿದ್ದೀನಿ ಸ್ನೇಹಿತರೆ, ಸತ್ಯವಾಗೂ ನಾನು ಮಾತಾಡ್ತಿದ್ದೀನಿ ನೋಡಿ. ಒಂದೊಂದಾಗಿ ಲೋಟಗಳನ್ನೆಲ್ಲ ಯಾವ ರೀತಿ ಕೆಳಗಡೆ ಬಿದ್ದಿರ್ತಕ್ಕಂಥ ಲೋಟಗಳನ್ನೆಲ್ಲ ಆಯ್ಕೊತಾ ಇದ್ದಾನೆ ನೋಡಿ. ಅದೆಲ್ಲ ಕೈ ಮುಗಿಯೋದು ಮಾಡೋದು ನಾನೇ ಕಂಡಾರ ನೋಡಿದೆ. 50 ರೂಪಾಯಿ ಕೊಟ್ಟರು ಸ್ನೇಹಿತರೆ. ನೋಡಿ ಅಲ್ಲಿ ಎಲ್ಲ ಬಂದು ಲೋಟಗಳನ್ನೆಲ್ಲ ಒಂದೊಂದಾಗಿ ಕೆಳಗಡೆ ಬಿದ್ದಿರ್ತಕ್ಕ, ಅಂದರೆ ಸಿಂಪತಿ ಕರುಣೆ ಬರಲಿ ಅಂತ. ಹಾಗಾಗಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು, ನಮಸ್ಕಾರ.